ಸೊ ಹಾಯ್ ಎಲ್ಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರಾವೆಲರ್ ಅವ್ರಿಗೆ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಮತ್ತೊಮ್ಮೆ ಒಂದು ಹೊಸ ವೀಡಿಯೋಯಿಂದ ವಾಪಸ್ ಬರ್ತಾ ಇದ್ದೀನಿ. ಇವಾಗ ನೋಡ್ಬೋದು, ನಾನು ಮೈಸೂರಲ್ಲಿದ್ದೀನಿ. ಮೈಸೂರಲ್ಲಿ ಬಂದು ಒಂದೆರಡು ಹೋಟೆಲ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಮೈಸೂರಿಗೆ ಒನ್ ಡೇ ಟ್ರಿಪ್ ಥರ ಬಂದಿದ್ದೀನಿ. ಸೊ ಬನ್ನಿ, ಇವಾಗ ಒಂದು ಯಾವುದೋ ಕುಸ್ಕಾ ಫ್ಯಾಕ್ಟ್ರಿ ಅಂತ ಒಂದು ಹೋಟ್ಲಿದೆ. ಈ ಫುಡ್ಡು ಟೇಸ್ಟ್ ಹೆಂಗಿದೆ, ರಿವ್ಯೂ ಹೆಂಗಿರುತ್ತೆ ಅಂತ ಹೇಳಿ ನೋಡ್ತೀನಿ. ಸೊ ಬನ್ನಿ ಹೋಗೋಣ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಬಿರಿಯಾನಿಗೆ ರೈಸು ಬಾಸ್ಮತಿ ಅಕ್ಕಿ ಹಾಕಿ ರೆಡಿ ಮಾಡ್ತಾ ಇದ್ದಾರೆ. ಅವರು ಆಲ್ರೆಡಿ ನೆನೆಸಿ ಇಟ್ಟಿರೋದನ್ನ ತಿರ್ಗಾ ಹಾಕಿ ಚೆನ್ನಾಗಿ ಇವಾಗ ರೆಡಿಯಾಗಿರುತ್ತೆ ಬಿರಿಯಾನಿ. ಇನ್ನು ಎಷ್ಟೊತ್ತಾಗುತ್ತೆ ಸರ್ ಬಿರಿಯಾನಿ ರೆಡಿ ಆಗೋಕ್ಕೆ? ಇನ್ನು ಒಂದು 25-30 ಮಿನಿಟ್ಸಲ್ಲಿ ಬಿರಿಯಾನಿ ದಮ್ಗೆ ಎಷ್ಟೊತ್ತಾಗುತ್ತೆ ಸರ್? ದಮ್ಗೆ ಅಂತಲೇ 20 ಮಿನಿಟ್ಸ್ ಬಿಡ್ತಾರೆ. ಸೊ ಇವಾಗ ನೋಡ್ಬೋದು, ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ರೈಸು ಬಾಸ್ಮತಿ ಅಕ್ಕಿ ಹಾಕಾದ್ಮೇಲೆ ಇವಾಗ ಸ್ವಲ್ಪ ಅದನ್ನು ಚೆನ್ನಾಗಿ ಕಲಸಿಕ್ಬಿಟ್ಟು ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಕುಸ್ಕಾನೇ ಸಪ್ರೇಟ್ ಬೇರೆ ಪಾತ್ರೆಯಲ್ಲಿ ಮಾಡಿ ಆಲ್ರೆಡಿ ಅದನ್ನು ಮಸಾಲೆ ಎಲ್ಲ ಹಾಕಿ ಅದನ್ನೊಂದು 10 ನಿಮಿಷ ಚೆನ್ನಾಗಿ ಬಾಯ್ಲ್ ಆಗೋ ಥರ ಹಾಕ್ಬಿಟ್ಟು ಇವಾಗ ಕುಸ್ಕಾಗೆ ಬುಲೆಟ್ ರೈಸ್ ಯೂಸ್ ಮಾಡ್ತಿದ್ದಾರೆ. ಬುಲೆಟ್ ರೈಸ್ ಹಾಕಿ ನೋಡಿದು ಬಿರಿಯಾನಿಗೆ ಬಾಸ್ಮತಿ ಹಾಕಿ ಚೆನ್ನಾಗಿ ಆಲ್ಮೋಸ್ಟ್ ರೆಡಿ ಆಗಿದೆ. ಇನ್ನೇನೋ ಒಂದು 5 ಮಿನಿಟ್ಸ್ ಅದಾದಮೇಲೆ ದಮ್ಗಿಡ್ತಾರೆ. ಸೊ ಇಲ್ಲಿ ನೋಡ್ಬೋದು, ಕುಸ್ಕಾನು ರೆಡಿಯಾಗಿ ಇನ್ನೇನೋ ಸ್ವಲ್ಪ ದಮ್ಗಿಡೋಕ್ಕೆ ರೆಡಿ ಮಾಡ್ತಾರೆ. ಇಲ್ಲಿ ನೋಡ್ಬೋದು, ಬಟ್ಟೆ ಹಾಕಿ ಅದನ್ನು ಇವಾಗ ರೆಡಿಯಾಗಿದೆ. ಅದಕ್ಕೂ ಇವಾಗ ಸ್ವಲ್ಪ ಪ್ಲೇಟ್ ಮುಚ್ಚಿ ಅದ್ರ ಮೇಲೂ ಒಂದು ವೆಯ್ಟ್ ಇಟ್ಟು ಅದೊಂದು 10 ಸೆಕೆಂಡ್ಸು ಹೈ ಫ್ಲೇಮಲ್ಲಿ ಆನ್ ಮಾಡಿಬಿಡ್ತಾರೆ. ಆನ್ ಮಾಡಾದ್ಮೇಲೆ ಅದು 10 ಮಿನಿಟ್ಸ್ ಅದನ್ನು ಕೂಲ್ ಡೌನ್ ಆಗೋಕೆ ಬಿಟ್ಬಿಡ್ತಾರೆ. ಕೂಲ್ ಡೌನ್ ಆದಮೇಲೆ ಅದು ಕುಸ್ಕಾ ರೆಡಿಯಾಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು, ಇವಾಗ ಬಿರಿಯಾನಿ ರೆಡಿಯಾಗಿದೆ. ಇವಾಗ ಇದನ್ನು ದಮ್ ಕಟ್ತಿದ್ದಾರೆ. ಬಟ್ಟೆ ಹಾಕಿ ಅದ್ರ ಮೇಲೆ ಇವಾಗ ಇನ್ನೊಂದು ಪ್ಲೇಟ್ ಇಟ್ಟು ಅದ್ರ ಮೇಲೆ ಸ್ವಲ್ಪ ವೆಯ್ಟ್ ಇಟ್ಟು. ಸರ್ ಎಷ್ಟೊತ್ತು ಬೇಕಾಗುತ್ತೆ ದಮ್ ಕಟ್ಟೋಕ್ಕೆ? 20 ಮಿನಿಟ್ಸ್ ಬೇಕಾಗುತ್ತಂತೆ. ಸೊ ಇವಾಗ ನೋಡಿ, ಇಲ್ಲಿ ವೆಯ್ಟ್ ಇಟ್ಬಿಟ್ಟು ಲೋ ಫ್ಲೇಮಲ್ಲಿ ಸ್ವಲ್ಪ ಒಂದು 10 ಸೆಕೆಂಡ್ಸ್ ಇಡ್ತಾರೆ. 10 ಸೆಕೆಂಡ್ಸ್ ಇಟ್ಟಾದಮೇಲೆ ಅದು ರೆಡಿಯಾಗಿರುತ್ತೆ. 10 ಸೆಕೆಂಡ್ಸ್ ಇಟ್ಟು ಆಮೇಲೆ ಒಂದು 10 ಮಿನಿಟ್ಸ್ ಅದಕ್ಕೆ ಕೂಲ್ ಆಗೋಕೆ ಬಿಟ್ಟಾದ್ಮೇಲೆ ರೆಡಿಯಾಗಿರುತ್ತೆ ಬಿರಿಯಾನಿ. ಸೊ ಇವಾಗ ಇಲ್ಲಿ ನೋಡ್ಬೋದು, ಕುಸ್ಕಾನು ರೆಡಿಯಾಗಿದೆ. ಕುಸ್ಕಾನು ದಮ್ ಬಿಚ್ಚಿದ್ದಾರೆ. ಬಿಚ್ಚಾದ್ಮೇಲೆ ನೋಡ್ಬೋದು, ಇವಾಗ ಅದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ತಾರೆ. ಸ್ವಲ್ಪ ಎಲ್ಲ
ಮಸಾಲೆ ಎಲ್ಲ ಸ್ವಲ್ಪ ಕ್ಲೀನಾಗಿ ಹಿಡೀಲಿ ಅಂತ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ದಮ್ ರೆಡಿಯಾಗಿದೆ. ದಮ್ ರೆಡಿಯಾಗಿ ಬಿರಿಯಾನಿನೂ ರೆಡಿಯಾಗಿದೆ. ಬಿರಿಯಾನಿ ನೋಡ್ತಾ ಇರ್ಬೋದು, ತುಂಬ ಸೂಪರ್ ಆಗಿದೆ ಅಂತ ಕಾಣಿಸುತ್ತೆ. ಸೊ ಇಲ್ಲಿ ನೋಡ್ಬೋದು ಬಿರಿಯಾನಿ ರೆಡಿಯಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಸ್ಪೆಷಲ್ ಕೃಷ್ಣ ಫ್ಯಾಕ್ಟ್ರಿ ದಮ್ ಬಿರಿಯಾನಿ. ಸೊ ಪ್ಯೂರ್ ನಾಟಿ ಸ್ಟೈಲು. ಎಲ್ಲರೂ ಟೇಸ್ಟ್ ಮಾಡಿ ಹೇಳಿ. ಬನ್ನಿ, ಇದನ್ನ ಟೇಸ್ಟ್ ಮಾಡಿ ನೋಡಿ ಹೆಂಗಿದೆ ಏನು ಅಂತ ಹೇಳಿ ನೋಡ್ತೀನಿ ನಿಮಗೆ. ಸೊ ಬನ್ನಿ. ಇಲ್ಲಿ ಬಿರಿಯಾನಿ ತಗೊಬಂದು ಸರ್ವ್ ಮಾಡಿದ್ದಾರೆ. ಸೊ ಬನ್ನಿ ಟೇಸ್ಟ್ ಮಾಡಿ ನೋಡೋಣ. ನೋಡ್ತಾ ಇರ್ಬೋದು ಬಿರಿಯಾನಿ ಬಾಸ್ಮತಿ ಅಕ್ಕಿಯಲ್ಲಿ ಹಾಕಿ ಚೆನ್ನಾಗಿ ಬೇಯ್ದಿದೆ. ಪೀಸು ಕೂಡ ಸ್ಕಿನ್ಲೆಸ್ ಪೀಸ್ ಹಾಕಿದ್ದಾರೆ. ಸ್ಕಿನ್ಲೆಸ್ ಪೀಸು ತುಂಬ ಟೇಸ್ಟ್ ಬರುತ್ತೆ. ಸೊ ಬನ್ನಿ ಟೇಸ್ಟ್ ಮಾಡಿ ನೋಡೋಣ ರೈಸ್ ಹೆಂಗಿದೆ ಅಂತ. ಮಸಾಲ ಎಲ್ಲ ಸೂಪರ್ ಆಗಿದೆ. ಫಸ್ಟ್ ಟೇಸ್ಟಲ್ಲೇ ಹೇಳ್ಬೋದು. ಸೊ ಇವಾಗ ಪೀಸ್ನ ಟೇಸ್ಟ್ ಮಾಡಿ ನೋಡೋಣ ಪೀಸ್ ಹೆಂಗಿದೆ ಅಂತ. ನೋಡ್ತಾ ಇರ್ಬೋದು ಪೀಸು ತುಂಬ ಚೆನ್ನಾಗಿ ಬೆಂದಿ ಎಲ್ಲ ಸೂಪರ್ ಆಗಿದೆ. ಅದು ಸ್ಕಿನ್ಲೆಸ್ ಪೀಸ್. ಬಿರಿಯಾನಿಗೆ ಇವರು ಯೂಸ್ ಮಾಡೋದೇ ಸ್ಕಿನ್ಲೆಸ್ ಪೀಸು. ಸೊ ಬನ್ನಿ ಟೇಸ್ಟ್ ಮಾಡಿ ನೋಡೋಣ ಬಿರಿಯಾನಿ ಪೀಸ್ ಹೆಂಗಿದೆ ಅಂತ. ಸೂಪರ್ ಆಗಿದೆ. ಉಪ್ಪು ಹುಳಿ ಖಾರ ಎಲ್ಲ ಸೂಪರ್ ಆಗಿ ಹಿಡಿದಿದೆ ಬಿರಿಯಾನಿ ಇದು ಪೀಸ್ಗೆ. ಸೊ ಬನ್ನಿ ಟೇಸ್ಟ್ ಮಾಡಿ. ಇನ್ನು ಇಲ್ಲಿ ನೋಡ್ಬೋದು, ನಾನು ಅವ್ರ ಹತ್ರ ಕೇಳಿದೆ, ಸರ್ ನಾನು ಈ ಥರ ಒಂದು ಫುಡ್ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಅವರೇ ಖುದ್ದಾಗಿ ಬಂದು ತಗೊಳ್ಳಿ ಸರ್ ಮಾಡಿ ಅಂತ ಎಲ್ಲಾದರೂ ಒಂದೊಂದು ಪೀಸ್ ಕಬಾಬ್ ಕೊಟ್ಟಿದ್ದಾರೆ. ಸೊ ಬನ್ನಿ ಇದು ಚಿಕನ್ 65 ಟೇಸ್ಟ್ ಹೆಂಗಿದೆ ಅಂತ ನೋಡೋಣ. ನೋಡ್ತಿರ್ಬೋದು ಚೆನ್ನಾಗಿ ಬೇಯ್ದು ಎಲ್ಲ ಉಪ್ಪು ಖಾರ ಎಲ್ಲ ಹಿಡಿದು ಸೂಪರ್ ಆಗಿದೆ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಸೊ ಇಲ್ಲಿ ಫಿಶ್ ಕಬಾಬ್ ಇದೆ. ಫಿಶ್ ಕಬಾಬು ನೋಡ್ಬೋದು ಇಲ್ಲಿ ಚೆನ್ನಾಗಿ ಬೆಂದಿ ಎಲ್ಲ ಮಸಾಲೆ ಎಲ್ಲ ಸೂಪರ್ ಆಗಿ ಹಿಡಿದಿದೆ. ಸೊ ಅದನ್ನು ಒಂದು ಟೇಸ್ಟ್ ಮಾಡಿ ನೋಡೋಣ ಬನ್ನಿ. ಏನು ಮಜಾ ಅಂದರೆ ಈರುಳ್ಳಿ ಜೊತೆ ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಸೂಪರ್ ಆಗಿದೆ. ಸೊ ಇದು ಬಂದು ಚಿಕನ್ ಕಬಾಬ್ ಇದೆ. ಸೊ ಅದನ್ನು ಬನ್ನಿ ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ. ಕಬಾಬ್ದು ಫ್ಲೇವರ್ಸ್ ಎಲ್ಲ ಮಾತ್ರ ಸೂಪರ್ ಆಗಿದೆ. ಕಬಾಬ್ ಮಾತ್ರ ಫುಲ್ಲು ಜ್ಯೂಸಿಯಾಗಿ ಫುಲ್ಲು ರೋಸ್ಟ್ ಆಗಿ ಸೂಪರ್ ಆಗಿದೆ. ತಿಂತಾ ಇದ್ರೆ ಇನ್ನೂ ತಿಂತಾನೆ ಇರಬೇಕು ಅಂತ ಅನಿಸುತ್ತೆ. ಅವ್ರು ಹೇಳ್ದಂಗೆ ಮಸಾಲೆ ಎಲ್ಲ ಸೂಪರ್ ಆಗಿ ಹಿಡಿದಿದೆ. ಸೊ ನೋಡ್ಬೋದು ಇಲ್ಲಿ ಚಿಂದಿಯಾಗಿದೆ ಮಾತ್ರ ತಿನ್ನೋಕ್ಕೆ. ಮತ್ತು ಇದು ಬಂದು ಪೆಪ್ಪರ್ ಡ್ರೈ ಅಂತ. ಸೊ ಪೆಪ್ಪರ್ ಡ್ರೈ ಹೆಂಗಿದೆ ಅಂತ ಟೇಸ್ಟ್ ಮಾಡಿ ನೋಡೋಣ ಬನ್ನಿ. ಪೆಪ್ಪರ್ ಡ್ರೈಯಲ್ಲಂತೂ ಪೆಪ್ಪರು ಫ್ಲೇವರ್ ಅಂತೂ ಸೂಪರ್ ಆಗಿದೆ. ಅದಕ್ಕೆ ಬೇಕಾಗಿರೋಂಥ ಮಸಾಲ ಅವ್ರು ಪ್ಯೂರು 100% ನಾಟಿ ಸ್ಟೈಲ್ ಹಾಕೋದು. ಸೊ ನಾಟಿ ಸ್ಟೈಲ್ ಅಂದರೆ ಗೊತ್ತಲ್ಲ ನಿಮಗೆ, ನಾಟಿ ಸ್ಟೈಲ್ ಅಂದರೆ ಏನಂತ. ಫುಲ್ಲು ಸೊಪ್ಪು ಐಟಮಲ್ಲೇ ಎಲ್ಲ ಮಾಡೋದು. ನೋಡ್ತಾ ಇರ್ಬೋದು ಸೂಪರಾಗಿ ಮಸಾಲೆ ಎಲ್ಲ ಹಿಡಿದು ಚಿಂದಿಯಾಗಿದೆ ಮಾತ್ರ. ಸೊ ಬನ್ನಿ ಸಿಗೋಣ, ಮತ್ತೆ ಮುಗಿಸ್ಬಿಟ್ಟು ನಿಮ್ಮ ಹತ್ರ ಸಿಗ್ತೀನಿ. ಸೊ ಫುಡ್ನ ಟೇಸ್ಟ್ ಮಾಡಿ ನೋಡಿದೆ. ಫುಡ್ ಮಾತ್ರ ಸೂಪರ್ ಆಗಿತ್ತು. ಬಿರಿಯಾನಿ ದಮ್ ಬಿರಿಯಾನಿ, ಚಿಕನ್ ದಮ್ ಬಿರಿಯಾನಿ ಸೂಪರ್ ಆಗಿತ್ತು. ಅದು ನಾಟಿ ಸ್ಟೈಲು, 100% ನಾಟಿ ಸ್ಟೈಲು. ಅದಕ್ಕೆ ಹಾಕಿರೋ ಮಸಾಲೆ ಎಲ್ಲ ಬಾಸ್ಮತಿ ಅಕ್ಕಿ ಸೂಪರಾಗಿ ಬೆಂದಿತ್ತು. ಪೀಸ್ ಮಾತ್ರ ಸೂಪರಾಗಿ ಬೆಂದಿತ್ತು. ಪೀಸು ಅದು ಕ್ರಿಸ್ಪಿನೆಸ್ಸು ಸಾಫ್ಟ್ನೆಸ್ಸು ಎಲ್ಲ ಪೀಸ್ ಸೂಪರಾಗಿತ್ತು. ಮತ್ತು ಕಬಾಬ್ ವಿಷಯಕ್ಕೆ ಬಂದರೆ ಕಬಾಬಲ್ಲಿ ಇವ್ರ ಹತ್ರ ಡಿಫ್ರೆಂಟ್ ಟೈಪ್ಸ್ ಆಫ್ ಕಬಾಬ್ ಇದೆ.
ಚಿಕನ್ 65 ಇದೆ, ಚಿಕನ್ ಕಬಾಬ್ ಇದೆ, ಪೆಪ್ಪರ್ ಡ್ರೈ ಚಿಕನ್ ಇದೆ, ಫಿಶ್ ಇದೆ, ಆಮೇಲೆ ಲೆಗ್ ಪೀಸಸ್ ಸಿಗುತ್ತೆ. ಆಮೇಲೆ ಸೊ ಇದು ಬಿರಿಯಾನಿ ಪ್ರೈಸ್ ಎಷ್ಟು ಅಂತ ಬಂದರೆ ಬಿರಿಯಾನಿ ಪ್ರೈಸು 90 ರುಪೀಸು. ಆ ಬಿರಿಯಾನಿ ಪ್ರೈಸ್ಗೆ ತುಂಬ ಖುಷಿ ಆಗುತ್ತೆ. ಏನಕ್ಕಂದರೆ ಬಾಸ್ಮತಿ ಅಕ್ಕಿಗೆ ಬೇರೆ ಕಡೆ ಎಲ್ಲೇ ಹೋಗಿ ತಿಂದರೂ 150 ರುಪೀಸ್ ಮಿನಿಮಮ್ ಕೇಳ್ತಾರೆ. ಸೊ ಇವರು ಬರೀ 90 ರುಪೀಸ್ಗೆ ಬಾಸ್ಮತಿ ಅಕ್ಕಿ ಪ್ರೊವೈಡ್ ಮಾಡಿ ಒಳ್ಳೆ ಟೇಸ್ಟ್ ಕೊಟ್ಟು, ಅದು ನಾಟಿ ಸ್ಟೈಲಲ್ಲಿ, ಅದು ಸೂಪರಾಗಿರುತ್ತೆ. ಸೊ ಈ ಹೋಟ್ಲು ರಿವ್ಯೂ ನಿಮಗೆ ಇಷ್ಟ ಆಯಿತು ಅಂತ ಅನಿಸುತ್ತೆ. ಈ ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕಂತ, ಬಂದು ವಿಸಿಟ್ ಮಾಡಿ ನೋಡಿ, ಟೇಸ್ಟ್ ಮಾಡಿ ನೋಡಿ ಹೆಂಗಿದೆ ಟೇಸ್ಟು, ಅವ್ರು ಪ್ರೊವೈಡ್ ಮಾಡೋ ಸರ್ವಿಸು ಎಲ್ಲ. ಸೊ ಇಷ್ಟ ಆಗಿದ್ರೆ ಬಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಲೊಕೇಶನ್ದು ಅಡ್ರೆಸ್ಸು ಹಾಕಿರ್ತೀನಿ, ಪ್ರೈಸು ಮೆನ್ಯೂನು ಹಾಕಿರ್ತೀನಿ. ಇಷ್ಟ ಆದರೆ ಬಂದು ವಿಸಿಟ್ ಮಾಡಿ ನೋಡಿ. ಸೊ ಸೈನಿಂಗ್ ಆಫ್ ಟ್ರಾವೆಲರ್, ಬೈ ಗೈಸ್.